ಸುಮಂತ್ ಅವರು ಫುಲ್ ಶೋರೂಮ್ ಬಗ್ಗೆ ತಿಳಿಸ್ತಾರೆ, ಯಾಕಂದ್ರೆ ಆಲ್ಮೋಸ್ಟ್ ಗಾಡಿ ರೆಡಿ ಆಗೋದ್ರಿಂದ ಈಗ ತನಕ ಕೂಡ ಶೋರೂಮ್ ಅಲ್ಲಿ ಇದ್ದಾರೆ. ಸುಮಂತ್ ಅವರೇ, ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ? ಹಲೋ ಕರ್ನಾಟಕ, ನಾವು ಈಗ ಎಲ್ಲಿ ಬಂದಿದ್ದೇವೆ ಅಂತ ಒಂದು ಗೆಸ್ ಮಾಡಿ. ಇದೆ ಸಾಮ್ರಾಜ್ಯ ಇದೆ ನೋಡ್ಬೋದು, ಇಲ್ಲಿ ಫುಲ್ ಸ್ಲೀಪರ್ ಬಸ್ ಆಗಿದೆ. ಆಲ್ಮೋಸ್ಟ್ 100 ಬಸ್ ಇದು ಆರ್ಡರ್ ಇದೆ ಅಂತೆ. ಅದೇ ಹಲೋ ಕರ್ನಾಟಕ, ನಾವು ಈಗ ಎಲ್ಲಿ ಬಂದಿದ್ದೇವೆ ಅಂತ ಒಂದು ಗೆಸ್ ಮಾಡಿ. ನಾವು ಕರೆಂಟ್ಲಿ ಬ್ಯಾಂಗ್ಳೂರಲ್ಲಿ ಇದ್ದೇವೆ. ನಾನು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರು ಬಂದಿದ್ದೇನೆ. ಯಾವುದಕ್ಕೆ, ಏನು ಕೆಲಸಕ್ಕೆ, ಯಾವ ಕೆಲಸ ಮೇಲೆ ನಾನು ಬ್ಯಾಂಗ್ಳೂರು ಬಂದದ್ದು ಅಂತ ಈ ವಿಡಿಯೋಲಿ ತೋರಿಸ್ತೇನೆ. ಸೊ ಒಂದು ಸ್ಪೆಷಲ್, ನಿಮಗೆ ಒಂದು ಸರ್ಪ್ರೈಸ್ ಇದೆ ಈ ವಿಡಿಯೋಲ್ಲಿ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಸೊ ಬನ್ನಿ, ಏನೆಲ್ಲ ಇವತ್ತು ದಿನ ಅಲ್ಲಿ ನಾವು ನಿಮಗೆಲ್ಲ ತೋರಿಸ್ತೇನೆ. ಸೊ ಬನ್ನಿ. ಸುಮಂತ್ ಅವರು ಫುಲ್ ಶೋರೂಮ್ ಬಗ್ಗೆ ತಿಳಿಸ್ತಾರೆ, ಯಾಕಂದ್ರೆ ಆಲ್ಮೋಸ್ಟ್ ಗಾಡಿ ರೆಡಿ ಆಗೋದ್ರಿಂದ ಈಗ ತನಕ ಕೂಡ ಶೋರೂಮ್ ಅಲ್ಲಿ ಇದ್ದಾರೆ. ಸುಮಂತ್ ಅವರೇ, ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ? ಓಕೆ, ನೋಡಿ ಪೇಂಟಿಂಗ್ ಚೇಂಬರ್ಗೆ ಬಂದಿದ್ದೇವೆ ಈಗ. ಒಂದು ಬಸ್ ಇದೆ, ಸಾಮ್ರಾಜ್ಯ ಇದೆ ನೋಡ್ಬೋದು, ಇಲ್ಲಿ ಫುಲ್ ಸ್ಲೀಪರ್ ಬಸ್ ಆಗಿದೆ. ಆಲ್ಮೋಸ್ಟ್ 100 ಬಸ್ ಇದು ಆರ್ಡರ್ ಇದೆ ಅಂತೆ. SCTC ನೋಡ್ಬೋದು, ಇಲ್ಲಿ ಸೀಟ್ಗಳಲ್ಲಿದೆ. ಸೀಟನ್ನು ಫುಲ್ ಸ್ಟಾಕ್ ಮಾಡಿ ಇಟ್ಟಿದ್ದಾರೆ. ನೋಡಿ ಫುಲ್ ಸೀಟ್ ಇದೆ, ಲಕ್ಸುರಿ ಸೀಟ್ಸ್. ಮತ್ತೆ ಡ್ಯಾಶ್ ಇದೆ ನೋಡಿ, ಡ್ಯಾಶ್, ಗಾಡಿದು ಡ್ಯಾಶ್ ಹೇಳ್ತಿರಲ್ಲ ನೋಡಿ, ಗಾಡಿದು ಡ್ಯಾಶ್ ಹೀಗೆ ಇದೆ. ಇದು ಟೂರಿಸ್ಟ್ ಡ್ಯಾಶ್ ಅಂತೆ. ಸ್ಲೀಪರ್ದು ಯಾವುದು? ಇದು ಸ್ಲೀಪರ್ದು ಡ್ಯಾಶ್ ನೋಡಿ. BS4ದಲ್ಲಿದೆ, ಅಲ್ಲಿ ಕೂಡ ಇದೆ ನೋಡಿ. ಇಲ್ಲಿ ಒಂದಿದೆ ನೋಡ್ಬೋದು. ಫಸ್ಟಿಗೆ ಹೀಗಿರುತ್ತೆ ಡ್ಯಾಶ್, ಅದರ ನಂತರ ಅಕಾರ್ಡಿಂಗ್ ಟು ಯಾವ ಕಲರ್ ಪೇಂಟ್ ಬೇಕು ನೋಡಿ. ಈಗ ಅದರಲ್ಲಿ ಮ್ಯಾಟ್ ಬ್ಲ್ಯಾಕ್ ಪೇಂಟ್ ಆಗಿದೆ ನೋಡ್ಬೋದು ನಿಮಗೆ. ಇನ್ನೊಂದು ಕೋಟ್ ಬರುತ್ತೆ ಅಂತ ಇದರ ಮೇಲೆ. ಸೊ ನೋಡ್ಬೋದು ಹೇಗಿದೆ ಡ್ಯಾಶ್ ಅಲ್ಲ ಅಂತ. ಓಕೆ ನೋಡಿ, ಪೇಂಟ್ ಹಾಕೋಕ್ಕಿಂತ ಮುಂಚೆ ನೋಡಿ. ಸೇಮ್ ಇದೇ ಗಾಡಿ. ಈಗ ಇಲ್ಲಿ ಮಾಸ್ಕಿಂಗ್ ಆಗ್ತಿದೆ ಪೇಂಟಿಗೆ. ತಮಿಳ್ನಾಡು ಗೌರ್ಮೆಂಟ್ ಇದೆ, SCTC ಗಾಡಿ ನೋಡ್ಬೋದು. ಇಲ್ಲಿ ಒಂದು ಕೇರಳನ ತಮಿಳ್ನಾಡು ತಮಿಳ್ನಾಡು ಅಲ್ಲ ನೋಡಿ, ತಮಿಳ್ನಾಡು ಗಾಡಿ ಕೂಡ ಇದೆ ಇಲ್ಲಿ ಒಂದು. ಓಕೆ, ಇದು ಪೇಂಟ್ ವರ್ಕ್ ಆಗಿದೆ ಅಂತೆ, ಅಂದ್ರೆ ಸ್ಟಿಕ್ಕರಿಂಗ್ ವರ್ಕ್ ಅಲ್ಲ. ಇದು ಕೈಯಲ್ಲಿ ಅಂದರೆ ಖುದ್ದಾಗಿ ಡ್ರಾ ಮಾಡಿರೋ ಒಂದು ಡಿಸೈನ್ ನೋಡ್ಬೋದು. ಪ್ಯೂರ್ ಆರ್ಟ್ ಅದು. ನೀವು ಇಲ್ಲಿ ನೋಡಿದ್ವಿ, ಹೆಸರು ಕೂಡ ಇದೆ, ಶ್ರೀಜಿತ್ ಅಂತ. ಸ್ಟಿಕ್ಕರ್ ಕಟ್ಟಿಂಗ್ ವರ್ಕ್ ಅಲ್ಲ ಅದು, ಪ್ಯೂರ್ ಪೇಂಟ್ ವರ್ಕ್. ನೋಡಿ ಹೇಗೆ ಆಗಿದೆ, ಎಷ್ಟು ಕ್ಲಾರಿಟಿ ಬಂದಿದೆ ನೋಡಿ. ಟ್ರಕ್ ಇದು ಕೂಡ ಮಾಡಿದ್ದಾರೆ ಇಲ್ಲಿ. ಯುವಾನ್ ಟ್ರಾನ್ಸ್ಪೋರ್ಟ್ಸ್ ಅಂತ ನೋಡಿ, ನೋಡ್ಬೋದು. ಆಲ್ಮೋಸ್ಟ್ ಓಕೆ, ನ್ಯೂ ಮಾಡೆಲ್ ಡ್ಯಾಶ್ ಬೋರ್ಡ್ ಅಂತ ಅದರಲ್ಲಿ ನೋಡಿ ತೋರಿಸ್ತೇನೆ. ಎಲ್ಲ ಕಡೆ ವರ್ಕ್ ಆಗ್ತಿದೆ ನೋಡಿ. ಇದು ನ್ಯೂ ಮಾಡೆಲ್ ಡ್ಯಾಶ್ ಬೋರ್ಡ್. ಸೊ ಒಳಗೆಲ್ಲ ವರ್ಕ್ ಆಗ್ತಿದೆ ನೋಡ್ಬೋದು.
ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ವರ್ಕ್ ಆಗುತ್ತಾ ಹೋಗುತ್ತೆ. ಇಲ್ಲಿ ಕೇರಳ ಗಾಡಿ ಕೂಡ ರೆಡಿ ಆಗ್ತಿದೆ, ಇಲ್ಲಿ ನೋಡ್ಬೋದು. ಕೋಮ್ಕಿರನ್ ಅಂತ ಒಂದು ಕೂಡ ಹೆಸರಿದೆ ನೋಡ್ಬೋದು ಗಾಡಿಯಲ್ಲಿ. ಜೆಡ್ ಅಸ್ತ್ರ ಶೇಪ್. ಇಲ್ಲಿ ಗ್ಲಾಸ್ ಫಿಟ್ ಮಾಡ್ತಿದ್ದಾರೆ ನೋಡ್ಬೋದು ನಿಮಗೆ. ಗ್ಲಾಸ್ ಫಿಟ್ಟಿಂಗ್ ಆಗ್ತಾ ಇದೆ ಫ್ರಂಟ್ ಇದು. ನೋಡ್ಬೋದು ಇಲ್ಲಿ ಜೆಡ್ ಅಸ್ತ್ರ ಶೇಪ್ ಇದೆ, ಏನು ಕೂಡ ವರ್ಕ್ ಆಗಲಿಲ್ಲ. ನಾರ್ಮಲ್ ಶೇಪಿಗೆ ಒಂದು ಮೇಲೊಂದೊಂದು ಲೇಯರ್ ಹಾಕಿದ್ದಾರೆ ನೋಡಿ. ನೆಕ್ಸ್ಟ್ ಇಲ್ಲಿ ಇದೆ ಸೆಕೆಂಡ್ ಸ್ಟೇಜ್. ಹೀಗೆ ಆಗುತ್ತೆ ಗಾಡಿ. ಫಸ್ಟ್ ಸ್ಟೇಜ್ ಹೀಗಿದೆ ಗಾಡಿದು. ಲೈಕ್ ಏನಾದರೂ ಮೈನರ್ ಅಥವಾ ಮೇಜರ್ ವರ್ಕ್ ಇದ್ದರೆ ಫುಲ್ ಒಂದು ವರ್ಕ್ ಆದ ನಂತರ ನೆಕ್ಸ್ಟ್ ಇದು ಈ ಲೇಯರ್ ಒಂದು ಪ್ರೈಮರ್ ಕೋಟ್ ಆಗುತ್ತೆ ನಾರ್ಮಲ್. ಇದು ಫುಲ್ ಪೇಂಟಿಂಗ್ ಏರಿಯಾನೇ ಇದ್ದೇವೆ ಈಗ ನಾವು ಫುಲ್ ಇದು. ಓಕೆ, ಇಲ್ಲಿ ಫುಲ್ ಟೂರಿಸ್ಟ್ ಗಾಡಿ ರೆಡಿ ಆಗ್ತಿದೆ ಅಂತ ಈಗ. ಎಲ್ಲ ಜೆಡ್ ಅಸ್ತ್ರವೇ ನಿಮಗೆ ಕಾಣುತ್ತೆ ಗಾಡಿ ನೋಡ್ಬೋದು. ಏನು ಕೂಡ ವರ್ಕ್ ಆಗಲಿಲ್ಲ, ಬೇಸಿಕ್ ವರ್ಕೇ ಆಗ್ತಿದೆ ನೋಡ್ಬೋದು. ಸ್ಟ್ರಕ್ಚರ್ ವರ್ಕೇ ಆಗ್ತಿದೆ ನೋಡಿ. ಇಲ್ಲಿ ಒಂದು ಲೇಯರ್ ಆಗ್ತಿದೆ, ಇದರ ಒಂದು ಪೇಂಟಿಂಗ್ ಆಗ್ತಿದೆ ಚೂರು ಚೂರು. ಎಲ್ಲ ಸ್ಟ್ರಕ್ಚರೇ ಆಗ್ತಿದೆ ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ಸ್ಟ್ರಕ್ಚರ್ ವರ್ಕ್ ಆಗ್ತಿದೆ, ಫುಲ್ ಬಾಡಿ ಸ್ಟ್ರಕ್ಚರ್ ಆಗ್ತಿದೆ ನೋಡ್ಬೋದು. ಮತ್ತು ಇದು ನಾರ್ಮಲ್ ಈಗ ಏನು ವರ್ಕ್ ಆಗಲಿಲ್ಲ, ಇದರಲ್ಲಿ ಜಸ್ಟ್ ಬಾಡಿ ಶೇಪ್ ಕೊಟ್ಟಿದ್ದಾರೆ. ಶೇಪ್ ಕೊಟ್ಟು ಆಲ್ಮೋಸ್ಟ್ ಏನೋ ಲೇಯರ್ ಆಗಿ ಒಂದು ಪೇಂಟ್ ಕೊಟ್ಟಿದ್ದಾರೆ. ಸೊ ಆ ಕಡೆ ಕೂಡ ನೋಡ್ಬೋದು ಎಲ್ಲ ಕಡೆ ವರ್ಕ್ ಆಗ್ತಿದೆ, ಫುಲ್ ಬಾಡಿ ವರ್ಕೇ ನಡೀತಿದೆ ಈಗ. ಇದು ಪೇಂಟ್ ಸೆಕ್ಷನ್ ನಾವು ಈಗ ಇದ್ದೇವೆ. ಪೇಂಟ್ ಅಂದರೆ ಫುಲ್ ಈಗ ಹೊರಗೆ ಔಟರ್ ಹಾಕೋದ್ರಿಂದ ಒಳಗೆ ಸ್ಟ್ರಕ್ಚರ್ ಕೂಡ ಆಗ್ತಿದೆ ಈಗ ಅದು ಬಾಡಿ. ಸೊ ಒಂದು ಒಳ್ಳೆ ವರ್ಕ್ ಆಗ್ತಿದೆ ನೋಡ್ಬೋದು. ಇದು ಪುಟ್ಟಿ ವರ್ಕ್ ಆಗಿದೆ ಇಲ್ಲಿ ಎಲ್ಲ. ಇದು ಗ್ರೀನ್ ಕಲರ್ ಆಗ್ಬೋದು, ಅದು ಪರ್ಪಲ್ ಆಗಿರ್ಬೋದು, ಎಲ್ಲ ಪುಟ್ಟಿ ವರ್ಕ್. ನಾರ್ಮಲ್ ಶೇಪ್ ಇರುತ್ತೆ, ಅದಕ್ಕೆ ಅವರೊಂದು ಪುಟ್ಟಿ ವರ್ಕ್ ಆಗೋದು. ಫಿನಿಶಿಂಗ್ ಬರಬೇಕು ಅಂತ ಒಂದು ಪುಟ್ಟಿ ವರ್ಕ್ ಮಾಡೋದು. ವೈರಿಂಗ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಆಗಿರ್ಬೋದು, ಏನಾಗಲಿಲ್ಲ. ಜಸ್ಟ್ ನಾವು ಪೇಂಟ್ ಬೇಯಲ್ಲಿದ್ದೇವೆ ಈಗ. ಪೇಂಟ್ ಸೆಕ್ಷನ್ ಫುಲ್ ಪೇಂಟ್ ವರ್ಕ್ ಆಗುತ್ತೆ ಇಲ್ಲಿ ನೋಡ್ಬೋದು. ಸುಮಾರು ಗಾಡಿ ಇದೆ, ಎಲ್ಲ ಟೂರಿಸ್ಟ್ ಗಾಡಿ ಅಂತೆ. ಎಲ್ಲ ಜೆಡ್ ಅಸ್ತ್ರವೇ ನಿಮಗೆ ಕಾಣುತ್ತೆ, ಬೇರೆ ಯಾವುದು ಕೂಡ ಕಾಣ್ತಿಲ್ಲ ಈಗ. ಸೊ ನೋಡ್ಬೋದು ಇದು ಎಲ್ಲ ಶೀಟಿಂಗ್ ಏರಿಯಾ ಆಗ್ತಿದೆ ಇಲ್ಲಿ. ಶೀಟಿಂಗ್ ಅಂದರೆ ಬಾಡಿದು ಶೀಟ್ ಇರ್ಬೋದು, ಹಾಗೂ ಏನು ಬಾಡಿ ಬಿಲ್ಡ್ ಮಾಡ್ತಿರಲ್ಲ ಅದರದ್ದೆಲ್ಲ ಮೆಟೀರಿಯಲ್ ಇಲ್ಲೇ ರೆಡಿ ಆಗೋದು. ಇದರಲ್ಲಿ ಚಕ್ಕರ್ ಶೀಟ್ ಕೂಡ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ಗ್ರಾಫಿಕ್ಸ್ ಆಗಿರ್ಬೋದು, ಕಲರ್ ಪೇಂಟ್ ಆಗಿರ್ಬೋದು, ಎಲ್ಲ ಇದು ಬೇಯಲ್ಲಿ ಆಗೋದಂತೆ. ಕಲರ್ ಎಲ್ಲ ಲೈಕ್ ವೈಟ್ ಪೇಂಟ್ ಆಗೋದಲ್ಲ, ಇನ್ನೊಂದು ಸೆಕ್ಷನಲ್ಲಿ ಆಗ ನಿಮಗೆ ತೋರಿಸಿದಲ್ಲ ಒಂದು ಪೇಂಟ್ ಬೇ ಇದೆ ಅಂತ, ಅಲ್ಲಿ ಆಗೋದು. ಇಲ್ಲಿ ಆಲ್ರೆಡಿ ನೋಡಿ ಕಾಣ್ಬೋದು ಕೇರಳ ಗಾಡಿ ರೆಡಿಯಾಗಿದೆ. ನಿನ್ನೆ ಡೆಲಿವರಿ ಆಗಲಿಕ್ಕಿತ್ತಂತೆ. ಸೊ ಇವತ್ತು ಡೆಲಿವರಿ ತಗೊಳ್ತಿದ್ದಾರೆ ಅವರು. ನೋಡ್ಬೋದು ವಾಟರ್ ಟೆಸ್ಟ್ ಆಗ್ತಿದೆ. ಏನೋ ಲೀಕೇಜ್ ಇದ್ರೆ ಗೊತ್ತಾಗತ್ತೆ ಇದರಲ್ಲಿ. ವೈರಿಂಗ್ ಜಾಬ್ ಎಲ್ಲ ಆಗ್ತಿದೆ ಇಲ್ಲಿ ನೋಡ್ಬೋದು. ನಮ್ಮದು ಗಾಡಿ ಇಲ್ಲಿದೆ, ರೆಡಿ ಆಗ್ತಿದೆ. ಏನು ಫಿನಿಶಿಂಗ್ ವರ್ಕ್, ಆಲ್ಮೋಸ್ಟ್ ಫಿನಿಶಿಂಗ್ ವರ್ಕ್ ಆಗ್ತಿದೆ. ಒಳಗೆ ಕೂಡ ನೋಡ್ಬೋದು ವರ್ಕರ್ಸ್ ಎಲ್ಲ ಆಲ್ರೆಡಿ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಸುಮನ್ ಬಾಯಿ ಕೂಡ ಇದ್ದಾರೆ, ಫುಲ್ ಹೆವಿ. ಅಕ್ಷಯ್ ಬಾಯಿ ಕೂಡ ಇದ್ದಾರೆ ಇಲ್ಲಿ. ಹೆವಿಯಲ್ಲಿ ಫುಲ್ ವರ್ಕ್ ಆಗ್ತಿದೆ ನೋಡ್ಬೋದು. ಮೈನರ್ ವರ್ಕ್ ಇದೆಲ್ಲ ಈಗ ಕ್ಲಿಯರ್ ಮಾಡಿ ಕೊಡ್ತಾರೆ ಈಗ ಇವತ್ತು. ಸೊ ಇವತ್ತು ನಮ್ಮ ಜೊತೆ ಶ್ರೀನಂದನ ಹಾಲಿಡೇಸ್ ಅವರಿದ್ದಾರೆ. ಕೇರಳದಿಂದ ಗಾಡಿ ರೆಡಿ ಮಾಡಲಿಕ್ಕೆ ಪ್ರಕಾಶಿಗೆ ತಂದಿದ್ದಾರೆ. ಸೊ ಏನೆಲ್ಲ ವರ್ಕ್ ಮಾಡಿಸಿದ್ದಾರೆ ಹಾಗೂ ಏನೆಲ್ಲ ವರ್ಕ್ ಇನ್ನೂ ಆಗಲಿಕ್ಕೆ ಬಾಕಿ ಇದೆ ಅಂತ ಇವರಿಗೆ ಹೇಳ್ತಾರೆ. ಸೊ ಸರ್ ನಮಸ್ಕಾರಂ. ನಮಸ್ಕಾರ. ಓಕೆ ಸರ್, ಇದರಲ್ಲಿ ಏನೆಲ್ಲ ವರ್ಕ್ ಆಗಲಿಕ್ಕೆ ಉಂಟು ಇನ್ನು? ಓಕೆ ಓಕೆ, ಸೀಟ್ ವರ್ಕ್, ಓಕೆ, ಬಾಕಿ ಫಿನಿಶಿಂಗ್ ಮಾಡ್ತದೆ.
ഓക്കെ ഓക്കെ ഓക്കെ. പിന്നെ ലൈറ്റ് ആൻഡ് സൗണ്ട്സ് ഓ ഓക്കെ BRS ഡിജിറ്റൽ അല്ലേ? ഓക്കെ 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 BRS പോണല്ലേ? ഓക്കെ ഓക്കെ.